ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮಂಡೇ 15th ಸೋಮವಾರ ಹಾಗೂ ಪೂಜೆ ಮಾಡ್ತೀನಿ ಸೋಮವಾರ. ಏನಂತ ಅಂದರೆ ಇವತ್ತು ಏಕಾದಶಿ, ಸಫಲ ಏಕಾದಶಿ ಅಂತ ಕರೀತಾರೆ. ಸೊ ನಾನು ಎಲ್ಲ ಏಕಾದಶಿ ತಿಂಗಳು ಬರೋ ಎಲ್ಲ ಏಕಾದಶಿಗೂ ಉಪವಾಸ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ ಮಾಡಿ ನಂತರ ಊಟ ಮಾಡೋ ಪದ್ಧತಿ. ತುಂಬ ದಿವಸದಿಂದ ಮಾಡ್ತಿದ್ದೀನಿ, ಅರೌಂಡ್ 1 ಇಯರಿಂದ ಏಕಾದಶಿ ಉಪವಾಸನ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನನ್ನ ವ್ಲಾಗ್ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ರಂಗೋಲಿ ಬಿಟ್ಟು ಇಲ್ಲಿ ನಮ್ಮ ಅತ್ತೆಯವರು ಟೈಮ್ ಆಗುತ್ತೆ ಅಂತ ಹೂವೆಲ್ಲ ಕಿತ್ಕೊಂಡು ನೀನು ಟಿಫನ್ ರೆಡಿ ಮಾಡು ಅಂತ ಹೇಳಿ ಹೂವು ಕಟ್ಕೊಡ್ತೀನಿ, ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿಬಿಟ್ಟು ಹೋದರು. ನಾನಿಲ್ಲಿ ಟಿಫನ್ ರೆಡಿ ಮಾಡಿ ಪುಳಿಯೋಗರೆ, ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿ ಪ್ಯಾಕ್ ಮಾಡಿದೆ. ಇದು ನಮ್ಮ ಪುಟಾಣಿ ಲಕ್ಷ್ಮೀ ವಿಗ್ರಹ ಮತ್ತು ಇದು ಗಣೇಶನ ವಿಗ್ರಹ. ನಮ್ಮ ಅತ್ತೆ ಘಾಟಿ ಸುಬ್ರಹ್ಮಣ್ಯೇಶ್ವರಗೆ ಹೋದಾಗ ತಗೊಬಂದಿದ್ದ ಪುಟಾಣಿ ಗಣೇಶ. ಇದು ಒಂದು ಲಕ್ಷ್ಮೀ ಸತ್ಯನಾರಾಯಣ ಅಂತ ನಾವು ಮೊದಲನೇ ಸರಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದಾಗ ತಗೊಂಡಿರುವಂತಹ ವಿಷ್ಣು ದೇವ ಮತ್ತು ಲಕ್ಷ್ಮಿ. ಮತ್ತು ಇವರು ಬಂದು ವೀರ ವೆಂಕಟ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ. ನಾವು ಶ್ರಾವಣ ಮಾಸದ ಟೈಮಲ್ಲಿ ಅನ್ನವರಂ, ವಿಜಯವಾಡದ ಆಚೆ ಅನ್ನವರ ದೇವಸ್ಥಾನದಲ್ಲಿ ವೀರ ವೆಂಕಟ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದು. ಅಲ್ಲೇ ವ್ರತ ಮುಗಿಸ್ಕೊಂಡು ಅಲ್ಲಿ ಏನಾದರೂ ಒಂದು ತಗೊಂಡು ಹೋಗಬೇಕು ಮನೆಗೆ ಅಂತ ನಮ್ಮ ಪುಟಾಣಿ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮಿ ಮತ್ತು ಶಿವ, ಇದು ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವಂತಹ ಶಿವ, ಮಹಾಶಿವ ಮತ್ತು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ, ವೀರ ವೆಂಕಟ ಲಕ್ಷ್ಮೀ ಸತ್ಯನಾರಾಯಣ ಅಂತ ಕರೆಯೋದು. ನೋಡ್ರಿ, ನನ್ನ ದೇವರ ಮನೆ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡು ನಮ್ಮ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ತಾ, ಮತ್ತು ನಮ್ಮ ತುಳಸಿ ದೇವಿಗೆ ದೀಪ ಅಂಟಿಸೋಣ ಅಂತ ಆಚೆ ಹೊರಟೆ. ತುಳಸಿ ದೇವಿಗೆ ಪೂಜೆ ಮಾಡಿ. ಓಕೆ ಗಾಯ್ಸ್, ಇವತ್ತು ಸಫಲ ಏಕಾದಶಿ ಅಂತ ಹೇಳಿದ್ದೀನಲ್ವ. ಸೊ ಒಂದು ತಿಂಗಳಲ್ಲಿ 2 ಅಥವಾ 3 ಏಕಾದಶಿ ಬರ್ತವೆ. ಅದರಲ್ಲಿ ಎಲ್ಲ ಏಕಾದಶಿಗೂ ನನ್ನ ದೇವ್ರ ಮನೆ ಕ್ಲೀನ್ ಮಾಡಿ, ಟೈಮ್ ಇದ್ದರೆ ವಿಷ್ಣು ಸಹಸ್ರನಾಮವನ್ನು ಸಹ ಹೇಳ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಅಭಿಷೇಕ, ಮನೆಗಿರುವ ಹಾಲು, ಸಕ್ಕರೆ, ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿ, ಟೈಮ್ ಇಲ್ಲ ಅಂದರೆ ವಿಷ್ಣು ಅಷ್ಟೋತ್ತರ ಹೇಳ್ತೀನಿ. ಟೈಮ್ ಇದ್ದರೆ ವಿಷ್ಣು ಸಹಸ್ರನಾಮ ಹೇಳ್ತಾ ನನ್ನ ಪೂಜೆಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.